According to the reports, dead body of a 16-year-old girl who was brutally raped and murdered was found near the bank of the ರೇಪ್ ಅಂಡ್ ಮರ್ಡರ್ ಕೇಸ್. ಕೋಲ್ಕತ್ತಾ ಆರ್ಜಿಕರ್ ಆಸ್ಪತ್ರೆಯ ವೈದ್ಯ ವಿದ್ಯಾರ್ಥಿನಿ ಹತ್ಯೆ ಅತ್ಯಾಚಾರ ಖಂಡಿಸಿ ದೇಶಾನೆ ಹತ್ತಿ ಉರಿತಿದಾಗ್ತಾ ಇರೋ ಭ್ರಷ್ಟಾಚಾರಕ್ಕೆ ಪಾಪಿ ಮಕ್ಳಿಗೆ ಬದುಕೋಕೆ ಇಲ್ಲ ಯೋಗ್ಯತೆ. ಸರ್ಕಾರ ಜೈಲಲ್ಲಿಟ್ಟು ಕೊಡ್ತಾ ಇದೆ ಅವ್ರಿಗೆ ಸೌಲತೆ. ಹಿಂಗಾದ್ರೆ ದೇಶದಲ್ಲಾಗೋ ರೇಪು ಇಲ್ಲಿ ಹೆಂಗೆ ನಿಲ್ಲತೆ? ರೇಪ್ ಮಾಡಿದವರಿಗೆ ಆಗೋದು 7 ವರ್ಷ ಜೈಲು ಅಷ್ಟೇನೆ. ಇಂಥವ್ರಿಗೆ ಒಳ್ಳೆ ಕಾನೂನು ಬರೋದಿಲ್ಲಿ ತುಂಬಾ ಕಷ್ಟನೇ. ಸೇಫ್ ದ ವುಮೆನ್ ಅಂತ ಸ್ಟೇಟಸ್ ಹಾಕೋಬೇಕು ಅಷ್ಟೇನೆ. ನ್ಯೂಸ್ ಅಲ್ಲಿ ತೋರ್ಸೋದು ರೇಪ್ ಹೆಂಗಾಯ್ತು ಅಂತ ಅಷ್ಟೇನೆ. ರೇಪ್ ಮಾಡೋರಿಗೆ ರೋಡಲ್ಲಿ ನಿಂತು ನಾವು ಕೊಚ್ಚಬೇಕು, ಇಲ್ಲ ಅಂದ್ರೆ ಅವ್ರದ್ದು ನರ ಕಟ್ ಮಾಡ್ಬೇಕು. ವಿಡಿಯೋಸ್ ನೋಡಿದ್ರು ಹೇಳ ಕೊದ್ದಾಡ್ಬೇಕು ಅಂತ ಪಾಪಿಗಳಿಗೆ ಇಂಥ ಶಿಕ್ಷೆ ನಾವು ಕೊಡ್ಬೇಕು. 4 ವರ್ಷದ ಪಾಪು ಮೇಲೂ ಕಾಮುಕರ ಕಣ್ಣು ಬೀಳ್ತಿದೆ. ನಮ್ಮನ್ನ ಕಾಪಾಡೋ ಡಾಕ್ಟರ್ ಮೇಲೂ ರೇಪು ಆಗ್ತಿದೆ ಅಂತ ಬೋಳಿ ಮಕ್ಕಳಿಗೆ ಸರ್ಕಾರ ಏನು ಮಾಡ್ತಿದೆ? ಜೈಲಲ್ಲಿ ಹಾಕೊಂಡು 3 ಹೊತ್ತು ಊಟ ನೀಡ್ತಿದೆ. ಹಿಂಗಾದ್ರೆ ದೇಶದಲ್ಲಾಗೋ ರೇಪು ಇಲ್ಲಿ ಹೆಂಗೆ ನಿಲ್ಲತೆ? ಅವ್ರಾಚೆ ಬಂದ ಮೇಲೆ ಇನ್ನು ಕೆಲವು ರೇಪು ನಡೆಯತ್ತೆ. ಬಾಯ್ ಬಡ್ಕೊಂಡು ಮತ್ತೆ ರೋಡ್ ಮೇಲೆ ಕೂಗ್ಬೇಕಾಗತ್ತೆ. ಕೂಗಿದ್ರು ಹೆಣ್ಮಕ್ಳಿಗೆ ಇಲ್ಲಿ ಯಾವಾಗ ನ್ಯಾಯ ಸಿಗತ್ತೆ? ಗಾಂಧಿ ಕನಸಿನ್ನು ಇನ್ನು ಕನಸಾಗೆ ಉಳಿದಿದೆ. ನನಸಾಗ್ಬೇಕಂದ್ರೆ ಒಳ್ಳೆ ಕಾನೂನು ತರಬೇಕಿದೆ. ರೇಪ್ ಬಗ್ಗೆ ತೋರಿಸಿದ್ದು ನ್ಯೂಸ್ ಅಲ್ಲಿ 2 ದಿವಸನೇ. TRPಗೋಸ್ಕರ ಡಿ ಬಗ್ಗೆ ಹಾಕೊಂಡು ಕೂತವ್ರೆ. ಒಳ್ಳೆ ಕಾನೂನನ್ನು ನಾವೇ ಇಲ್ಲಿ ಜಾರಿಗೆ ತರೋಣ. ಕಾರಣ ನಮ್ಕ ಕೂತ್ರೆ ಇಲ್ಲಿ ಏನು ಆಗೋಲ್ಲ. ನಾವೇ ಹೋರಾಡಿ ಮುಗ್ಧ ಮಕ್ಳಿಗೆ ನ್ಯಾಯ ಕೊಡ್ಸೋಣ. ರೇಪ್ ಮಾಡೋರಿಗೆ ಗಲ್ಲಿಯಲ್ಲಿ ನೇನು ಹಾಕೋಣ. ಸಣ್ಣ ಬಟ್ಟೆ ತೊಟ್ರೆ ಬರ್ತೀರಾ ಅಂತ ಕೇಳ್ತೀರಾ? ನಿಮ್ಮಕ್ಕ ತಂಗಿನ ತಾಯಿನ ಅದೇ ದೃಷ್ಟಿ ನೀವು ನೋಡ್ತೀರಾ? ನಿಮ್ಮನೆ ಹೆಣ್ಮಕ್ಳನ್ನಷ್ಟೇ ನೀವು ಸೇಫ್ ಅಲ್ಲಿರ್ತೀರಾ? ಬೇರೆ ಹೆಣ್ ಮೇಲೆ ನೀವೇ ಕೆಟ್ಟ ದೃಷ್ಟಿ ಹಾಕ್ತೀರಾ? ನೀವೇ ಹಿಂಗ್ ಮಾಡಿದ್ರೆ ದೇಶ ಹೆಂಗೆ ಉದ್ಧಾರ ಆಗತ್ತೆ? ಅವ್ರಾಚೆ ಬಂದ ಮೇಲೆ ಇನ್ನು ಕೆಲವು ರೇಪು ನಡೆಯತ್ತೆ. ರೇಪ್ ಆದವರಿಗೆ ಇನ್ನು ಇಲ್ಲಿ ನ್ಯಾಯ ಸಿಕ್ಕಿಲ್ಲ. ನ್ಯಾಯ ಸಿಗೋವರೆಗೂ ಹೋರಾಟ ನಾವು ಬಿಡಲ್ಲ. ವಾರಕ್ಕೆ 4 ಅತ್ಯಾಚಾರ ಇಲ್ಲಿ ನಡೀತಿದೆ. ಇದನ್ನ ನೋಡ್ಕೊಂಡು ಸರ್ಕಾರ ಏನು ಮಾಡ್ತಿದೆ ಅಂತ ನಮಗೆ ಇಲ್ಲಿ ಬೊಗಳೆ ಬಿಡ್ತಿದೆ. ರೇಪ್ ಮಾಡೋರಿಗೆ ಹಾಕೊಂಡ್ ಜೈಲ ರಾಜ ತಿಥ್ಯ ನೀಡ್ತಿದೆ ಅಂತ ಕಾಮುಕರಿಗೆ ಟೈಮಿಂಗ್ಸ್ ನ ಬೇಕೆ ಕೊಡ್ಬೇಕು. ರೇಪ್ ಮಾಡೇನಂತ ಗೊತ್ತಾದ ಮೇಲೆ ಅಲ್ಲೇ ಕೊಂದೆ ಹಾಕ್ಬೇಕು. ಮೇಡ್ ತಗೋ ಹೊಡಿಬೇಕು ನಡ್ಸೋರಿಗೆ. ನಮ್ ಜನರೇ ಕೊಡ್ತಾರ ನೋಡು ಅವ್ರ ಕೈಯಲ್ಲಿ ಅಧಿಕಾರ.